ಈ ಸಮಾರಂಭಕ್ಕೆ ಬರ್ತಾ ಇರತಕ್ಕಂಥದ್ದು ಇದು 8ನೇ ಬಾರಿ ಕರ್ನಾಟಕದ ಇತಿಹಾಸದಲ್ಲಿ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳಲ್ಲಿ 8ನೇ ಬಾರಿ ಬಂದಿರತಕ್ಕಂಥದ್ದು ಸಿದ್ದರಾಮಯ್ಯನವರು. ಇನ್ನೂ ಒಂದು 3-4 ಬಾರಿ ತಕ್ಷಣಕ್ಕೆ ಬರ್ತಾರೆ. ಅದು ನಮ್ಮ ಇನ್ನು 3-4 ಸಾರಿ ಬರ್ತಾರೆ. ಇನ್ನು 3-4 ಸಾರಿ ರೇ ಗೋವಿಂದು ಈಗ 8 ಸಾರಿ ಬಂದಿದ್ದಾರೆ. ಇನ್ನೂ 3-4 ಸಾರಿ ಬರ್ತಾರೆ. ಬರಬೇಕು, ಬರಲೇಬೇಕು. ಈಗ ನಮಗೂ ಸಿದ್ದರಾಮಯ್ಯನವ್ರಿಗೂ ಮುಖ್ಯಮಂತ್ರಿ ಅನ್ನೋದಕ್ಕಿಂತ ಸುಮಾರು 50 ವರ್ಷದ ಬಾಂಧವ್ಯ. ಕರ್ನಾಟಕ ರಾಜ್ಯದಲ್ಲಿ ಅವರು ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಕರ್ನಾಟಕದ ಎಲ್ಲ ಮುಖ್ಯಮಂತ್ರಿಗಳನ್ನು ದಾಟಿ ಮುಂದೆ ಬಂದಿದ್ದಾರೆ. ಇದು ನಿಜಕ್ಕೂ ಬಹಳ ಗೌರವ ಮತ್ತು ಪ್ರೀತಿ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರಿಗೆ ಆರೋಗ್ಯ ಚೆನ್ನಾಗಿರಬೇಕು. ಎಲ್ಲಿವರೆಗೆ ನಿಮ್ಗೆ ಆರೋಗ್ಯ ಇರುತ್ತೆ ಅಲ್ಲಿವರೆಗೂ ನೀವು ಮುಖ್ಯಮಂತ್ರಿಯಾಗಿ ಇರಿ. ಇದು ಬಹಳ ಅತ್ಯಂತ ಪ್ರೀತಿ, ವಿಶ್ವಾಸದಿಂದ, ಅಭಿಮಾನದಿಂದ ತಾವು ಮುಖ್ಯಮಂತ್ರಿಯಾಗಿ ಇರೋದ್ರಿಂದ ಕನಿಷ್ಠ ಒಂದು ರೀತಿ ಈ ರಾಜ್ಯದಲ್ಲಿ ಶಾಂತಿ, ಸುವ್ಯವಸ್ಥೆ, ಪ್ರೀತಿ, ಅಭಿಮಾನ ಇದೆಲ್ಲವೂ ಇದೆ. ನಾನು ಅನೇಕ ಬಾರಿ ಯೋಚನೆ ಮಾಡ್ತಾ ಇರ್ತೀನಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಂತರ ಮುಂದೇನು ಅಂತ. ಸಂವಿಧಾನ ಪರವಾಗಿ ಬರ್ಬೋದು ಯಾರು ಬೇಕಾದರೂ, ಆದರೆ ಈ ರಾಜ್ಯವನ್ನ ನಡೆಸಿಕೊಂಡು ಬಂದಂತ ಇತಿಹಾಸವನ್ನು ನೋಡಿದಾಗ ಬಂದವರ ಪೈಕಿಯಲ್ಲಿ ನಿಜಕ್ಕೂ ಆದರ್ಶ, ಪ್ರೀತಿ, ಅಭಿಮಾನ ಇಡೀ ಕರ್ನಾಟಕದ ಸಮಗ್ರ ಕನ್ನಡಿಗರು ಪ್ರೀತಿಯಿಂದ ಕಾಣ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರನ್ನ ನಾವು ಎಂಥ ಸಂದರ್ಭ ಬಂದರೂ ನಾವು ಈ ನಾಡು ಅವರಿಗೆ ಬೆಂಬಲವನ್ನು ಕೊಡ್ತೇವೆ. ಯಾವ ಕಾರಣಕ್ಕೂ ನೀವು ರಾಜೀನಾಮೆ ಕೊಡುವ ಪ್ರಶ್ನೆ ಇಲ್ಲ, ಒತ್ತಾಯಕ್ಕೆ ಬರೆಯಬೇಕಾಗಿಲ್ಲ, ರಾಜೀನಾಮೆ ಬರೆಯಲೇಬಾರದು. ಅದೇನಾಗುತ್ತೆ ಈ ರಾಜ್ಯದಲ್ಲಿ ಅಂಥ ಸಂದರ್ಭ ಬಂದರೆ ಏನಾಗುತ್ತೆ ನೋಡೇ ಬೇಡ. ಅದಕ್ಕೋಸ್ಕರ ಹೆದರ್ಬೇಕಾಗಿಲ್ಲ. ನಾವೆಲ್ಲ ನಿಲ್ತೀವಿ ನಿಮ್ಮ ಜೊತೆಲಿ, ಅದ್ಭುತವಾಗಿ ನಿಲ್ತೇವೆ. ಇದು ಇವತ್ತಲ್ಲ, ನಿರಂತರವಾಗಿ 16 ವರ್ಷದಿಂದ ತಮಗೆ ಹೇಳ್ಕೊಂಡು ಬಂದಿದ್ದೀವಿ. ನಿಮಗೆ ಒಳ್ಳೆಯದಾಗಲಿ, ದೀರ್ಘವಾಗಿ ಬಂದಿದ್ದೀರಿ. ಮತ್ತು ಅದಕ್ಕೆ ನಿಮಗೆ ಪುಣ್ಯ. ಎಲ್ಲ ಇಡೀ ಮಠಾಧಿಪತಿಗಳು ಅರಮನೆ ಮೈದಾನದಲ್ಲಿ ಸೇರಿ ಅವರ ಗುಂಪಿನಲ್ಲಿ ಒಬ್ಬರೇ ಬಿಳಿ ಉಡುಪಿನವರು. ಅರಮನೆ ಮೈದಾನದಲ್ಲಿ ತಮ್ಮ ಹೇಳ್ತಾ ಇದ್ದೀನಿ, ಹೇಳ್ತೀನಿ ನಿಮ್ಗೆ ಅರ್ಥ ಹೇಳ್ತೀನಿ. ಅರಮನೆ ಮೈದಾನದಲ್ಲಿ ಇಡೀ ರಾಜ್ಯದ ಎಲ್ಲ ಮಠಾಧಿಪತಿಗಳು ಬಂದಾಗ ಅವರ ಗುಂಪಿನಲ್ಲಿ ಬಿಳಿ ಬಟ್ಟೆ ಒಬ್ಬರೇ ಒಬ್ಬರು ಕಾಣ್ತಿದ್ದು ಸಿದ್ದರಾಮಯ್ಯನವರು. ಅಲ್ಲಿ ಬಹಳ ಅದ್ಭುತವಾಗಿ ಆದದ್ದು ವಿಭೂತಿ. ಆ ವಿಭೂತಿ ಹಾಕಿದ ತಕ್ಷಣ ಸಿದ್ದರಾಮಯ್ಯನವರು ಯಾವುದೋ ಮಠದ ಜಗದ್ಗುರುಗಳಿಗಿಂತಲೂ ಜೋರಾಗಿ, ಲಕ್ಷಣವಾಗಿ, ಪ್ರೀತಿಯಿಂದ ಕಾಣ್ತು. ಆಮೇಲೆ ಮುಖ್ಯಮಂತ್ರಿ ಆದರೂ ಚಿಂತೆ ಇಲ್ಲ,
ನಾನೇನು ಒತ್ತಾಯ ಮಾಡಕ್ ಹೋಗೋದಿಲ್ಲ. ಕಾವಿ ಬಟ್ಟೆ ಹಾಕೋದು ಬಿಡೋದು ನಿಮಗೆ ಸೇರಿದ್ದು. ನಾವೇನು ಒತ್ತಾಯ ಮಾಡಕ್ ಹೋಗಲ್ಲ. ಕಾವಿ ಶರ್ಟು ಕಾವಿ ಪಂಚೆ ಹಾಕೊಂಡು ಹೊರಟ್ಬಿಟ್ರೆ ಮುಗ್ದೇ ಹೋಯ್ತು. ಯಾವ ಮಠಗಳು ಉಳಿಯೋದಿಲ್ಲ, ಯಾರು ಉಳಿಯಂಗಿಲ್ಲ. ಆಯ್ತಾ? ಸಿದ್ದರಾಮಯ್ಯನವರು ಬಹಳ ಅತ್ಯಂತ ಗೌರವ. ಈ ವಿಭೂತಿಯನ್ನ ವಿಶ್ವದಲ್ಲೇ ಪ್ರಚಾರ ಮಾಡಿದವರು, ಪ್ರಚಾರ ಅಂದ್ರೆ ವಿಶ್ವದ ಗಮನಕ್ಕೆ ತಂದವರು ಒಬ್ರು BD ಜತ್ತಿಯವರು. ರಾಷ್ಟ್ರಪತಿ ಆಗಿದ್ದಾಗಲೂ ವಿಭೂತಿಯನ್ನ ಧರಿಸ್ತಾ ಇದ್ರು. ಅದಾದ ನಂತರ ಸಿದ್ದರಾಮಯ್ಯನವರದು ಇಡೀ ರಾಷ್ಟ್ರದ ಗಮನವನ್ನ ಸೆಳೀತು. ರಾಷ್ಟ್ರದ ಎಲ್ಲ ಟಿವಿಗಳು ತೋರಿಸ್ತು ವಿಭೂತಿ. ಅದು ನಿಜವಾಗಲೂ ಭಸ್ಮ, ಅದು ಸಗಣಿಯಲ್ಲಿ ಮಾಡಿದಂಥ ಭಸ್ಮ. ವಿಭೂತಿ ಬಹಳ ಪುಣ್ಯ. ವಿಭೂತಿಯನ್ನ ತಾವು ಹಾಕೊಂಡಿರ್ತಕ್ಕಂಥದ್ದು ಅದು ನಿಜಕ್ಕೂ ಬಹಳ ಸಂತೋಷ. ನೀವು ದಿನ ಹಾಕೊಂಡ್ರು ಒಳ್ಳೇದೇ, ನಿಮಗೆ ಸೇರಿದ್ದು. ಹಾಕೋದು ಬಿಡೋದು, ಆಯ್ತಾ? ಅದು ನಿಮಗೆ ಸೇರಿದ್ದು. ಆದರೆ ಬಹಳ ಅದ್ಭುತ, ಬಹಳ. ಆಮೇಲೆ ಈ ಸಂದರ್ಭದಲ್ಲಿ ದೇವರಾಜ ಅರಸುವ್ರ ಬಗ್ಗೆ ನಾನು ಬಂದು ಮೊನ್ನೆ ಮಾತಾಡಿದೆ, ತಮ್ಮ ಹತ್ರ ಮಾತಾಡಿದೆ. ಇವತ್ತಾಗಲೇ ತಾವು ದೇವರಾಜ ಅರಸುರವರ ಹೆಸರಿನಲ್ಲಿ, ಬಸವಣ್ಣನ ಹೆಸರಿನಲ್ಲಿ, ಕನಕದಾಸರ ಹೆಸರಿನಲ್ಲಿ, ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರಿನಲ್ಲಿ ವಿಶ್ವವಿದ್ಯಾಲಯಗಳು ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಅದ್ಭುತ. ಈ ನಾಡು ನಿಜಕ್ಕೂ ನಿಮ್ಮನ್ನ ಸ್ವಾಗತಿಸ್ತದೆ. ಶ್ರೀಮಂತ ದೇವರಾಜರವ್ರಿಗೂ ನನಗೂ ಬಹಳ, ತಮ್ಗೆ ಹೇಳೋದಾದ್ರೆ ಈ ದೇವರ ಮುಂದೆ ಹೇಳ್ತಾ ಇದ್ದೀನಿ, ನನ್ನನ್ನು ಮಂತ್ರಿ ಮಾಡಬೇಕು ಅಂತ ಬಹಳ ಬಹಳ. ಅದಾಯ್ತು, ದೊಡ್ಡ ಇತಿಹಾಸವೇ. ನಾನು ತಮ್ಗೇನು ಹೇಳ್ತಾ ಇದ್ದೀನಿ, ದೇವರಾಜ ಅರಸುವರಿಗೆ ಬಡವರ ಬಂಧು, ಕರ್ನಾಟಕ ರತ್ನ ಅಂತ ಹೇಳಿ, ಬಡವರ ಬಂಧು. ತಾವು ದೇವರಾಜರ ಬಗ್ಗೆ ವಿಶ್ವದಲ್ಲಿ ಹೆಸರಿರ್ತಕ್ಕಂಥದ್ದು, ಇಟ್ಟಿರ್ತಕ್ಕಂಥದ್ದು, ಇಡ್ತೇವೆ ಅಂತ ಹೇಳಿದ್ದು ಇಡೀ ರಾಜ್ಯ ಸ್ವಾಗತಿಸಿದೆ. ಆ ದೃಷ್ಟಿಯಿಂದ ದೇವರಾಜ ಅರಸುರವರಿಗೆ ತಾವು ಬಡವರ ಬಂಧು, ಕರ್ನಾಟಕ ರತ್ನ ಅಂತೇಳಿ, ಸಿದ್ದರಾಮಯ್ಯನವರೇ, ದೇವರಾಜ ಅರಸುರವರಿಗೆ ಬಡವರ ಬಂಧು, ಕರ್ನಾಟಕ ರತ್ನ ನೀವು ಕೊಡಬೇಕು. ಇಡೀ ರಾಜ್ಯ ಮಟ್ಟದಲ್ಲಿ ಅದ್ಭುತವಾಗಿ ನಿಮ್ಮ ನಾಯಕತ್ವದಲ್ಲಿ ಎಲ್ಲರನ್ನು ಸೇರಿಸಿ ಒಂದು ವಿಶೇಷವಾಗಿ ತಾವು ಕೊಡಬೇಕು. ನೀವೇ ಕೊಡೋಕ್ಕೆ ಸಾಧ್ಯ. ಅದು ಬಡವರ ಬಂಧು, ಕರ್ನಾಟಕ ರತ್ನ. ಇದು ತಮಗೆ ಈ ಒಂದು ಪತ್ರ ಕೊಡ್ತೀನಿ. ಮೊದಲು ಡಾಕ್ಟರೇಟ್ ಒಂದು ಕೊಡಿಸ್ಬೇಕು ಅವರಿಗೆ. ಎಲೆಕ್ಟ್ರಾಟ್ ಸಿಟಿಗೆ ದೇವರಾಜ ಅರಸು ನಾಮಕರಣ ಮಾಡಬೇಕು. ದೇವರಾಜ ಅರಸು ಅವರು ಹುಟ್ಟೂರಾದ ಕಲ್ಲಳ್ಳಿ, ಹುಣಸೂರು ಜ್ಞಾಪಕಾರ್ಥವಾಗಿ ಅದ್ಭುತವಾದ ಸ್ಮಾರಕ ಮಾಡಬೇಕು. ಕೊನೆಯದಾಗಿ ನಮಗೆ ಇಡೀ ಕನ್ನಡ ಚಳುವಳಿಗಾರರು, ಕರ್ನಾಟಕದ ಕೆಲಸ ಮಾಡದಂಥವ್ರಿಗೆ ನೀವು ಏನೇ ಮೊಕದ್ದಮೆಗಳಿದ್ದರೂ ಅದನ್ನು ತೆಗಿತೀವಿ ಅಂತ ಹೇಳಿದ್ವಿ. ಇವತ್ತವರೆಗೂ ತೆಗೆದಿಲ್ಲ. ನಮ್ಮ ಮೇಲೆ 46 ಮೊಕದ್ದಮೆ ಇದೆ. ನನ್ನ ಮೇಲೆ, ಅವ್ರ ಮೇಲೂ 20 ಎಲ್ಲ ಇದೆ. ದಿನ ನಮಗೆ ಸಮನ್ ಕಳಿಸ್ತಾರೆ. ಇವತ್ತು ನಾನು ಸಮನ್ ತಗೊಂಡು ಬಂದೆ, ಅದು ನಿಮಗೆ ಕೊಟ್ಬೋಣ ಅಂತ. ಅದು ಯಾರಿಗೆ ಕೊಡ್ಬೇಕು? ನಾವು ಮುಖ್ಯಮಂತ್ರಿ ಅವ್ರಿಗೆ ಕೊಟ್ಬಿಡ್ಬೇಕು. ಅದನ್ನು
ಸಮನ್ ತಗೊಂಡು ಬಂದೆ ಆಯ್ತಲ್ಲ. ಯಾಕೆ ಸುಮ್ಮನೆ ಈ ಪೊಲೀಸ್ನವ್ರ ಕಾಟ ಬಹಳ ಕಷ್ಟ ಅಂದ್ರೆ ಕಷ್ಟ. ನೀವು ಒಂದು ಬಾರಿ ನಾವು ನಾವು ಗೋವಿಂದ್ ಅವರು ಸರಿ, ಶೆಟ್ರು, ಗುರುಗಾಡ್ ಶೆಟ್ರು ಮತ್ತೆ ನಮ್ಮ ಶಿವರಾಮೇಗೌಡರು ನಾವೆಲ್ಲ ಬೆಳಗಾವಿಗೆ ಬಂದು, ಬೆಳಗಾವಿ ಹೋಗ್ಲೇಬೇಕು ಅಂತ ಸಿಗ್ಗಾವಿ, ಅಲ್ಲಿ ಬೆಳಗಾವಿನಲ್ಲಿ ಆಗ IG ಇದ್ದವರು ಬರಬೇಡಿ, ಇಲ್ಲಿ ಭಾಳ ಗಲಾಟೆ ಇದೆ ಅದು ಇದು ಅಂತಂದ್ರು. ನಾವು ಒಪ್ಪಲಿಲ್ಲ. ಅವರು ನಿಮ್ಗೆ ಹೇಳಿದ್ರು ಏನಾದರೂ ಮಾಡಿ ಅವ್ರನ್ನ ನೀವೇ ತಡಿಬೇಕು ಅಂತ ನಿಮ್ಗೆ ಹೇಳಿದ್ರು. ನೀವೇನು ಹೇಳಿದ್ರಿ ಅಂದರೆ ಅವ್ರನ್ನ ಭಾಳ ಗೌರವವಾಗಿ ನೋಡ್ಕೊಳ್ರಿ ಅಂತ. ಗೌರವವಾಗಿ ನೋಡ್ಕೊಳ್ಳಿ ಅಂತ ಅಂದ್ರೇನು, ಗೌರವವಾಗಿ ಹಿಡ್ಕೊಂಡು ಹೋಗಿ ಮಾತಾಡಿ ಅಂತ. ಸಿಗ್ಗಾವಿನಲ್ಲಿ ಎಲ್ಲ ಪೊಲೀಸ್ನವರು ಒಂದು ಹಾರ ಹಿಡ್ಕೊಂಡ್ಬಿಟ್ರು. ಹಾರ ಗೌರವ ನೋಡ್ಕೊಳ್ಳಿ ನೀವು ಅಂದ್ರೆ ಅವರು ಗೌರವ ನೋಡ್ಕೊಳ್ಳೋಕ್ಕೆ ಹಾರ ಹಾಕ್ಬಿಟ್ಟು ಅರೆಸ್ಟ್ ಮಾಡೋಣ ಅಂತ ಬಂದ್ಬಿಟ್ರು ಸಿಗ್ಗಾವಿಲಿ. ನಿಮಗೆ ಇದು ಭಾಳ, ಅದಕ್ಕೋಸ್ಕರ ಬೆಳಗ್ಗೆ ನೀವು ಏರ್ಪೋರ್ಟ್ ಸಿಕ್ಕಿದ್ದು ನಮ್ಮ ಏರ್ಪೋರ್ಟ್ಲಿ ನಾನು ಹೇಳಿದೆ ಏನು ಈ ಥರ ಮಾಡ್ಬಿಟ್ರಲ್ಲ ಅಂತ. ನಾನೇ ಮಾಡಿಸಿದ್ದು, ಪಾಪ ಗೌರವ ನೋಡ್ಕೊಳ್ಳಿ ಅಂತಂದೆ. ಅವ್ರು ಹಾರನ್ನು ತಂದುಬಿಟ್ಟಿದ್ದಾರೆ, ಒಳ್ಳೇದಾಯ್ತು ಅಂತ. ಇದು ಭಾಳ ಅದ್ಭುತ, ಸಂತೋಷ. ಈ ಸಂದರ್ಭದಲ್ಲಿ ತಮಗೆ ಅತ್ಯಂತ ಗೌರವ, ಪ್ರೀತಿ. ನಮ್ಮ ಜೊತೆಗೆ ಸಾರಾ ಗೋವಿಂದ್ ಅವರು ಬಂದಿದ್ದಾರೆ, ಮತ್ತು ಮಂಜುನಾಥ್ ದೇವ್ ಬಂದಿದ್ದಾರೆ, ಪ್ರವೀಣ್ ಕುಮಾರ್ ಶೆಟ್ಟಿ ಬಂದಿದ್ದಾರೆ, ಶಿವರಾಮೇಗೌಡರು ಬಂದಿದ್ದಾರೆ, ಮತ್ತು ಗಿರೀಶ್ ಗೌಡರು. ನಾನು ತಮಗೆ ಹೇಳೋದಾದ್ರೆ 68ರಲ್ಲಿ ವೀರೇಂದ್ರ ಪಾಟೀಲರು ಮುಖ್ಯಮಂತ್ರಿ, ನಾನು ಶಾಸಕ. ಆಗ ನಾನು ಮದ್ರಾಸ್ಗೆ ಹೋಗಿದ್ದೆ. ಮದ್ರಾಸ್ನಲ್ಲಿ ಪೊಲೀಸ್ನವ್ರಿಗೆ ಪ್ಯಾಂಟು, ನಮ್ಮಲ್ಲಿ ಚಡ್ಡಿ, ಎಲ್ರಿಗೂ ಚಡ್ಡಿ, ಟ್ರಾಫಿಕ್ನವ್ರಿಗೂ ಚಡ್ಡಿ, ಎಲ್ರಿಗೂ ಚಡ್ಡಿ. ಏನು ಇವರು ತೊಡೆ ಬಿಟ್ಕೊಂಡು ಬೀದಿಲಿ ನಿಂತ್ಕೊಂಡು ಆ ಸೊಳ್ಳೆಯಲ್ಲಿ ಬೆಳೆಸ್ಕೊಂಡು ಇವ್ರ ಪರಿಸ್ಥಿತಿ ಕೈ ಕರ್ಕೊಂಡು ಕಾರು ಗೀರೆಲ್ಲ ಆಕ್ಸಿಡೆಂಟ್ ಆಗಿ ಏನೇನು ಬಜೆಟ್ ಸರಿ ಇಲ್ಲ ಅಂತೇಳಿ ನಾನು ವೀರೇಂದ್ರ ಪಾಟೀಲ್ರನ್ನ ಭೇಟಿ ಮಾಡಿದೆ. ಅವರು ವೀರೇಂದ್ರ ಪಾಟೀಲ್ ಅವರು ಏರ್ ಮಾರ್ಷಲ್ ಅರ್ಜುನ್ ಸಿಂಗ್ ಜೊತೆಲಿ ಮಾತನಾಡ್ತಾ ಇದ್ರು ಮನೇಲಿ. ನಾನು ಹೋದ ತಕ್ಷಣ ಕೂತ್ಕೊಂಡೆ, ಇಬ್ಬರು ಮಾತಾಡುವ ಹೊರಗೆ ಬಂದರು. ಪಾಪ ನೆನಪುಗಳು, ದೊಡ್ಡ ಮನುಷ್ಯ. ಬಂದ ತಕ್ಷಣ ಅವರು ಅರ್ಜುನ್ ಸಿಂಗ್ಗೆ ನಾನು ಪರಿಚಯ ಮಾಡ್ತಾರೆ. ಮಿಸ್ಟರ್ ಅರ್ಜುನ್ ಸಿಂಗ್ ಈಸ್ ಮಿಸ್ಟರ್ ವಾಟಾಳ್ ನಾಗರಾಜ್ ಈಸ್ ಮೈ ಕೊಲಿಗ, ಬಹಳ ಪ್ರೀತಿಯಿಂದ ಮಾಡಿಸ್ತಾರೆ. ಅದಾದ್ಮೇಲೆ ಕೂತ್ಕೊಳ್ತೀನಿ, ಈ ಥರ ಇದೇ ಪರಿಸ್ಥಿತಿ ಪೊಲೀಸ್ನವ್ರದ್ದು, ನೀವು ಪ್ಯಾಂಟ್ ಕೊಡಲೇಬೇಕು ಇಡೀ ರಾಜ್ಯದಲ್ಲಿ ಅಂತ. ತಮ್ಗೆ ಹೇಳ್ತೀನಿ, ಒಂದು ನಿಮಿಷ ತಡ ಮಾಡಲಿಲ್ಲ. ತಕ್ಷಣ IG ಫೋನ್ ಮಾಡಿ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಎಷ್ಟಾಗ್ಬೋದು, ಇಡೀ ರಾಜ್ಯದಲ್ಲಿ ಪ್ಯಾಂಟ್ ಎಷ್ಟಾಗ್ಬೋದು ಅದನ್ನ ಕೊಡಬೇಕು ಅಂತ ತೀರ್ಮಾನ ತಗೊಂಡ್ರು. ಅವಾಗ ಈಗ ಪೊಲೀಸ್ನವರ ಬೇಡಿಕೆಗಳು ಬಹಳ ಇದೆ. ಅವ್ರು ಯಾರಿಗೂ ಹೇಳ್ಕೊಳಕ್ಕಾಗ್ತಾ ಇಲ್ಲ, ನೋವಿನಲ್ಲಿದ್ದಾರೆ, ಹೆದರಿಕೆ ಬೆದರಿಕೆ ಎಂದಿದ್ದಾರೆ. ನೀವೇ ಸಾಧ್ಯ. ಅವರು ಔರತ್ಕದ ವರದಿ ಕಂಪ್ಲೀಟ್ ಅದನ್ನ ಕ್ಲಿಯರ್ ಮಾಡಬೇಕು ಅವ್ರಿಗೆ. ಮತ್ತು ವರ್ಗಾವರ್ಗಿ, ತಂದೆ ಒಂದ್ ಕಡೆ, ತಾಯಿ ಒಂದ್ ಕಡೆ, ಹೆಂಡತಿ ಒಂದ್ ಕಡೆ ವರ್ಗಾವರ್ಗಿ. ಈ ವರ್ಗಾವರ್ಗಿಲು ಪೊಲೀಸ್ನವ್ರಿಗೆ ಆಗಿದೆ. ನೀವು ಇತಿಹಾಸದಲ್ಲಿ ಹೋಗ್ತೀರಿ, ಎಲ್ಲರಿಗೂ ಟೋಪಿ ಬದಲಾವಣೆ ಮಾಡಿ, ವೀರೇಂದ್ರ ಪಾಟೀಲ್ ಬಿಟ್ರೆ ಸಿದ್ದರಾಮಯ್ಯನವರು. ನಿಮ್ಮೆಲ್ಲರಿಗೂ ನಮಸ್ಕಾರ. ನಮ್ಮ ಎಲ್ಲ ಕನ್ನಡ ಒಕ್ಕೂಟದವರು ಬಂದಿದ್ದಾರೆ. ನಾವು ಯಾವತ್ತೂ ನಿಮ್ಮ ಜೊತೆಲಿ ಪ್ರೀತಿ, ಅಭಿಮಾನ, ವಿಶ್ವಾಸ ಇಟ್ಕೊಂಡಿದ್ದೀವಿ. ಭಾಳ ಜನ ಇಲ್ಲಿ ಯಾವಾಗಲೂ ಬರ್ತಾ ಇದ್ದೀರಿ. ನಾವು ಆಗಲೇ ಹೇಳ್ದಂಗೆ ಇನ್ನೂ ಬರಬೇಕು, ಇನ್ನು 3-4-5 ಸಾರಿ ಬರಬೇಕಾಗುತ್ತೆ. ಬರ್ತೀವಿ ನೀವು
ಇಷ್ಟೆಲ್ಲ ಆಗಿದೆ, ಕಡ್ಡಾಯ ಬರ್ತೀರಿ, ಸಂತೋಷ. ಇವಳು ನನ್ನ ಮಗಳು, ತಮ್ಮ ಪರಿಚಯ ಮಾಡಿಸಿದ್ದೀನಿ. ಅವನು ನನ್ನ ಮಗಳು ಮಗ, ಇವರಿಬ್ಬರು. ಇವರು ಸರಿ. ಅದು ಏನಾಗಿತ್ತು ಅಂತಂದರೆ, ಈ ನಿವೃತ್ತಿ ಅಂತ ಹೇಳಿದ್ರಲ್ಲ ನೀವು, ಹೇಳ್ಬಾರ್ದು. ಅದು ಯಾಕೆ ಹೇಳ್ಬೇಕು ನೀವು? ಯಾರು ನೀವು ನಿವೃತ್ತಿ ಮಾಡ್ಕೊಳ್ಳಿ? ನೀವ್ಯಾರು? ಯಾರು ಅದು? ನೀವ್ಯಾರು? ಜನ ನಿಮ್ಮನ್ನು ಎಲ್ಲಾದ್ರೂ ಒಂದು ಕಡೆ ಒಂದು ಸಭೆಯಲ್ಲಾದ್ರೂ ನೀವು ಬೇಡಿ ಅಂತ ಹೇಳಲೇ ಇಲ್ವೇ? ಈಗ ಬಹಳ ಪಕ್ವಾಗ್ಬಿಡ್ತೀರಿ. ಮೊದಲ ಥರ ಸಿದ್ದರಾಮಯ್ಯ ಖಂಡಿತ ಅಲ್ವೇ ಅಲ್ಲ. ಭಾರಿ ಪಕ್ವಾಗ್ಬಿಡ್ತೀರಿ. ಏನೇ ಆದರೂ ಹೆದರ್ಬೇಕಾಗಿಲ್ಲ, ಭದ್ರವಾಗಿದೆ. ಮತ್ತೆ ಈ ರಾಜ್ಯದಲ್ಲಿ ಒಬ್ರು ಮುಖ್ಯಮಂತ್ರಿ ಆದವರು ಎಲ್ಲರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥವ್ರು ಮುಖ್ಯಮಂತ್ರಿ ಆಗಬೇಕು. ಅದು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವ್ರಿಗೆ ಆ ಪ್ರಶ್ನೆ ಬಂದಿದೆ, ಶಕ್ತಿಯಿಂದಿದ್ದಾರೆ. ನಾವು ನೋಡ್ತಾ ಇರೋದು, ಅವರ ಮನೆಗೆ ಹೋದಾಗಲೆಲ್ಲ ನಾನು ಅವ್ರು ನಡೆಯೋದು ಗಿಡದ ನೋಡ್ತಾ ಇರ್ತೇನೆ. ಭದ್ರವಾಗಿದ್ದಾರೆ, ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಇನ್ನೂ ಒಂದು 10 ವರ್ಷ ಏನು ಮಾತಾಡೋಂಗಿಲ್ಲ ಅಂತ ಅನ್ನಿಸ್ತದೆ. ನಾವು ಮೊನ್ನೆ ಮಾತಾಡಿದೆ ಒಂದು ಸಂದರ್ಭದಲ್ಲಿ, ಆಯಿತಾ? ದೇವರು ನಿಮಗೆ ಒಳ್ಳೇದು ಮಾಡಲಿ. ಎಂದೆಂದು ನಾವು ಭಾಳ ಪ್ರೀತಿ ಅಭಿಮಾನದ ಮೇಲೆ ರಾಜ್ಯೋತ್ಸವ ಇದು ಮಾಡ್ತೀವಿ. ಈ ರಾಜ್ಯೋತ್ಸವ 62 ವರ್ಷಗಳ ಕಾಲ ನಡೆದಿರುವ ರಾಜ್ಯೋತ್ಸವ. ಇಲ್ಲೇ 62 ವರ್ಷದಿಂದ ನಿರಂತರವಾಗಿ ರಾಜ್ಯೋತ್ಸವ ಮಾಡಿರ್ತಕ್ಕಂಥವರು ವಾಟಾಳ್ ನಾಗರಾಜ್ ಒಬ್ಬರೇ. ಇದು ಈ ದೃಷ್ಟಿಯಿಂದ ತಾವು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರೋದು, ಬೆಂಗಳೂರಿನಲ್ಲಿ ಪರಭಾಷೆಯವರ ದಾಂಧಲೆ, ದಬ್ಬಾಳಿಕೆ, ಕನ್ನಡಿಗರು ಕಣ್ಣೀರಿಡ್ತಾ ಇದ್ದಾರೆ. ಪರಭಾಷೆಯವರ ಬಗ್ಗೆ ಎಚ್ಚರ ಇರಲೇಬೇಕು. ತಮಗೆ ಹೇಳ್ತಾ ಇದ್ದೀನಿ, ಪರಭಾಷೆಯವರ ಬಗ್ಗೆ ಅಕಸ್ಮಾತ್ ನೀವು ಚಿಂತನೆ ಮಾಡಲಿಲ್ಲ ಅಂತಂದರೆ ರಾಜ್ಯದಲ್ಲಿ ಕನ್ನಡಿಗರು ದಂಗೆ ಹೇಳ್ತಾರೆ. ಬೀದಿಯಲ್ಲಿ, ರಸ್ತೆಯಲ್ಲಿ ಕೆಲಸಕ್ಕಾಗಿ ಕನ್ನಡಿಗರು ದಂಗೆ ಹೇಳ್ತಾರೆ. ಅಲ್ಲಿವರೆಗೆ ನೀವು ಸಂಪೂರ್ಣ ಕನ್ನಡಿಗರೇನು, ಈ ರಾಜ್ಯ ಬಿಹಾರ ಅಲ್ಲ, ಉತ್ತರ ಪ್ರದೇಶ ಅಲ್ಲ, ಹಿಂದಿ ರಾಜ್ಯ ಅಲ್ಲ. ಇದು ಇಡೀ ರಾಜ್ಯ ಕನ್ನಡಿಗರ ರಾಜ್ಯ. ಕರ್ನಾಟಕ ಏಕೀಕರಣ ಆದದ್ದು ಕನ್ನಡಿಗರಿಗಾಗಿ, ಕರ್ನಾಟಕ ನಾಮಕರಣ ಆದದ್ದು ಕನ್ನಡಿಗರಿಗಾಗಿ. ನೀವು ಕನ್ನಡಿಗರಿಗೆ ಉದ್ಯೋಗ ಕೊಡಲೇಬೇಕು. ಹುಡುಕಿ ಹಳ್ಳಿ ಬೀದಿಯಲ್ಲಿ ಕೊಡಬೇಕು. ಮತ್ತೊಂದು, ಕನ್ನಡ ಮಾಧ್ಯಮ ಶಾಲೆಗಳಿಗೆ ಹೆಚ್ಚಿನ ಉತ್ತೇಜನ ಕೊಡಬೇಕು. ಕನ್ನಡ ಮಾಧ್ಯಮ ಶಾಲೆಗಳನ್ನು ಮುಚ್ಚಬೇಡಿ. ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನ ಕೊಡಿ. ಕನ್ನಡ ಮಾಧ್ಯಮ ಶಾಲೆಗಳಿಗೆ ಯಾವುದೇ ಷರತ್ತು ಹಾಕಬೇಡಿ. ಕನ್ನಡ ಮಾಧ್ಯಮ ಶಾಲೆಗಳನ್ನ ನೀವೇ ಕಡ್ಡಾಯ ಯೋಚನೆ ಮಾಡಿ ಕನ್ನಡ ಮಾಧ್ಯಮ ಶಾಲೆಗಳನ್ನ ಉಳಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.